ಅವರೆಕಾಳು ಉಪ್ಸಾರು ಬಿಸಿರಾಗಿ ಇಟ್ಟು ಇದು ಚೋಟ್ ಮೆಣಸಿನ್ಕಾಯಿ ಅಲ್ವಾ, ಇದು ನಮ್ಮ ಸ್ಟೈಲ್ ಮುದ್ದೆ. ಆಹಾ, ಅವರೆಕಾಳು ಸಾರು. ಅಯ್ಯೋ ಉಪ್ಪಿಡ್ದು, ಕೈ ಬೇರೆ ಕಟ್ಟಾಯ್ತು. ಹಾಂ, ಹೋಗ್ತಾ ಇದೆ. ಇದಕ್ಕೆ ಇವಾಗ ಕೋಲ್ ಹಾಕಬೇಕು. ಅಯ್ಯೋ ಇವತ್ತು ಗಟ್ಟಿ ಆಯಿತು. ಫೈನಲಿ ಉಪ್ಪು ಸಾರು. ಇದೆಯಾ ಚೂರು ಗಟ್ಟಿ ಆಯ್ತು, ಅದ್ಬಿಟ್ರೆ ಚೆನ್ನಾಗಿದೆ. ನನಗಂತೂ ನಿಜವಾಗ್ಲೂ ತಲೆ ಕೆಟ್ಟೋಗೋಯ್ತು. ಏನೋ ಆಗಕ್ಕೆ ಏನೋ ತುತ್ತು ಮಾಡ್ಕೋತೀನಿ ನಾನು. ರಾಗಿಯ ಮುದ್ದೆ ಮುರಿಸಿ ಉಪ್ಪೆರ್ಸ್ರಂಕಾರ ಬೆರೆಸಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಅವರೆಕಾಳು ಉಪ್ಸಾರು ಬಿಸಿರಾಗಿ ಇಟ್ಟು ಮಾಡ್ತಾ ಇದ್ದೀನಿ. ಸೊ ನಮ್ಮ ಸ್ಟೈಲಲ್ಲಿ ಚೆಂದಿಗೆ ಮುದ್ದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮಾಡೋದು ತುಂಬ ರೇರು. ಯಾಕೆ ಅಂತ ಹೇಳಿದ್ರೆ ನಂಗೆ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಅದು ಅಂದರೆ ಹದವಾಗಿ, ಇಲ್ಲಾಂದರೆ ಗಟ್ಟಿಯಾಗ್ಬಿಡುತ್ತೆ, ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ ಚೆಂದು. ಅದಕ್ಕೆ ಅಯ್ಯಪ್ಪ ಬೇಡ ಅಂತ ಹೇಳ್ತಿರ್ತಾರೆ. ಸೊ ಇವತ್ತು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಹಸಿ ಅವರೆಕಾಳು ಇತ್ತು, ಬೆಳಿಗ್ಗೆ ತೊಗೊಂಡಿದ್ದೆ. ಸೊ ಅದಕ್ಕೆ ಮಾಡೋಣ ಅಂತ. ಯಾವ ಥರ ಮಾಡ್ತಾರೆ ನಮ್ಮೂರಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಒಂದು ಕುಕ್ಕರ್ಗೆ ಅವರೆಕಾಳು ತೊಳೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ನಮ್ಮ ಚೆಂದು ಖಾರ ತಿನ್ನಲ್ಲ, ಅದಕ್ಕೆ ಖಾರ ಬೇಕು ಅಂತ ಅಂದವರು ಇನ್ನು ಮೆಣಸಿನ್ಕಾಯಿ ಹಾಕ್ಕೋಬೋದು. ಆ್ಯಂಡ್ 2 ಟೊಮ್ಯಾಟೊ, ಇದು ಚೋಟ್ ಮೆಣಸಿನ್ಕಾಯಿ ಅಲ್ವಾ, ಸೊ ಖಾರ ಇರುತ್ತೆ. 2 ಟೊಮ್ಯಾಟೊ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ಸೊ ಇವಾಗ ನಾನು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಸೊ ಇವಾಗ ಇದು ವಿಜಿಲ್ ಬರೋ ಅಷ್ಟರಲ್ಲಿ ಖಾರ ರುಬ್ಬಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಜೀರಿಗೆ, ಒಂದು ಅರ್ಧ ಸ್ಪೂನು ಮೆಣಸು, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿರಬೇಕು. ಸೊ ನೆಕ್ಸ್ಟು ನಾನಿವಾಗ ಹಸಿ ಹಿಟ್ಟನ್ನ ಹೊಂದ್ರಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡೋದಕ್ಕೆ ಅದನ್ನು ಹೊಂದ್ರಾಡ್ಕೊಂಡು ಮಾಡು ಅಂತ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ. ಏನಾದರೂ ಇರುತ್ತೆ ಹುಳಗಿಳ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹೊಂದ್ರಾಡ್ಕೊಂಡು ಆದಮೇಲೆ ಸ್ವಲ್ಪ ಹಸಿ ಹಿಟ್ಟನ್ನ ತೊಗೊಂಡು ಮುದ್ದೆ ಮಾಡೋ ಪಾತ್ರೆಗೆ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಸಿಟ್ಟು, ಯಾಕೆ ಅಂತ ಹೇಳಿದ್ರೆ ಅದು ಗಂಟು ಆಗಲ್ವಂತೆ ಹಿಂಗೆ ಮಾಡಿಕೊಂಡ್ರೆ. ಇದು ನಮ್ಮ ಅಜ್ಜಿ ಊರಲ್ಲಿ ನಾನು ನೋಡ್ಕೊಂಡಿರೋದು. ಸೊ ಮಾಡ್ತಾಯಿದ್ದೀನಿ. ಇದನ್ನು ಸ್ಟವ್ ಮೇಲಿಟ್ಟು ಇದು ಚೆನ್ನಾಗಿ ಮಳ್ಳಬೇಕು, ಅಲ್ಲಿವರೆಗೂ ಇಡಬೇಕು. ಇವಾಗ ಕಾಳು ಬೇಯಕ್ಕಿಟ್ಟಿದ್ನಲ್ಲ, ಅದು 2 ವಿಷಿಲ್ ಬಂತು. 2 ವಿಷಿಲ್ ಬಂದ ತಕ್ಷಣ ಆಫ್ ಮಾಡಿ ಇವಾಗ ಹೆಂಗೆ ಬೆಂದಿದೆ ಅಂತ ನೋಡೋಣ ತೆಗ್ಬಿಟ್ಟು. ಓಹೋಹೋ, ಸಖತ್ತಾಗಿ ಬೆಂದಿದೆ. ಆ ಟೊಮ್ಯಾಟೊ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಸೊ 2 ವಿಷಿಲ್ಗೆ ಕಾಳೆಲ್ಲ ಬೆಂದೋಗ್ಬಿಟ್ಟಿದೆ ಚೆನ್ನಾಗಿ. ಸೊ ಇವಾಗ ಇದ್ರೊಳಗಿರೋ ಮೆಣಸಿನ್ಕಾಯಿನ ಎತ್ತದೆ ಟಾಸ್ಕು. ಸೊ ಅದಕ್ಕೆ ನಮ್ಮೂರ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಡ್ಡಿ ತೊಗೊಂಡು ಅದಕ್ಕೆ ಚೆನ್ನಾಗಿ ಚುಚ್ಚಿ ಮೆಣಸಿನ್ಕಾಯಿನೆಲ್ಲ, ಆಮೇಲೆ ಆ ಕಡ್ಡಿನ ಎತ್ಕೊಂಡ್ರೆ ಎಲ್ಲ ಮೆಣಸಿನ್ಕಾಯಿ ಒಟ್ಟಿಗೆ ಬರುತ್ತಲ್ಲ. ಸೊ ಹಂಗೆ ಮಾಡ್ತಾರೆ, ಬಟ್ ನಾನು ಹಾಗೆ ಹಾಕ್ಬಿಟ್ಟೆ. ಸೊ ಇವಾಗ ಇದನ್ನೆಲ್ಲ ಮೆಣಸಿನ್ಕಾಯಿ 8 ಮೆಣಸಿನ್ಕಾಯಿ ಹಾಕಿದ್ದೆ. 8 ಲೆಕ್ಕ ಹಾಕ್ಕೊಂಡು ಮೆಣಸಿನ್ಕಾಯಿನ ಎತ್ತಿ ಅದೇ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ ಆವಾಗಲೇ, ಅದರೊಳಗೆ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ಅದನ್ನು. ಸೊ ಇವಾಗ ಅದರೊಳಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಇದು ಖಾರಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಆ ಖಾರನ ಸಣ್ಣದಾಗೋವರೆಗೂ ಚೆನ್ನಾಗಿ ರುಬ್ಕೊಂಡು ಅದನ್ನು ಒಂದು ಡಬ್ಬಗೆ ಎತ್ತಿಟ್ಕೋತಾ ಇದ್ದೀನಿ ನಾನು. ಬೇಕಿದ್ರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು 3-4 ಡೇಸ್, 1 ವೀಕೆ ಇಟ್ಕೋಬೋದು ಅಂದ್ಕೊಳ್ಳಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಸೊ ಖಾರನ ಟೇಸ್ಟ್ ಮಾಡೋಣ ಅಂತ ನೋಡಿದೆ, ನಿಜವಾಗ್ಲೂ ಹೆವಿ ಖಾರ ಆಗಿತ್ತು. ಸೊ ಇವಾಗ ಅದೇ ಜಾರ್ಗೆ 2 ಟೊಮ್ಯಾಟೊ ಬೇಯೋದಕ್ಕೆ ಹಾಕಿದ್ನಲ್ಲ, ಆ 2 ಟೊಮ್ಯಾಟೊ ಮತ್ತು ಸ್ವಲ್ಪ ಕಾಳು, ಅವರೆಕಾಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ಸಣ್ಣದಾಗಿ ಚೆನ್ನಾಗಿ ರುಬ್ಕೊಂಡು ಅಲ್ಲಿ ನೀರಿದೆಯಲ್ಲ, ಅಂದರೆ ಬೇಯಿಸಿದ ನೀರು, ಅದನ್ನು ನಾವು ಸಪ್ಪೆ ಸಾರು ಅಂತ ಹೇಳ್ತೀವಿ, ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಈ ನೀರೊಳಗೆ ಹಾಕಬೇಕು ಅದನ್ನು ರುಬ್ಕೊಂಡಿರೋದನ್ನ.
ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸೊ ಆವಾಗ ಅದು ಹಿಂಗೆ ಕಾಣಿಸುತ್ತೆ ನೋಡಿ, ತೋರಿಸ್ತಿದ್ದೀನಲ್ಲ. ಸೊ ಇಲ್ಲಾಂದರೆ ಫುಲ್ ನೀರು ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಒಳ್ಳೆ ಟೇಸ್ಟಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸಾರು. ನಿಜವಾಗ್ಲೂ ನೀವು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಈಗ ನಾನು ಮುದ್ದೆ ಫುಲ್ಲು ಉಪ್ಪು ಬಂದಿದೆ ಅದು ನೀರು. ಸೊ ಅದಕ್ಕೆ ಹಸಿಟ್ಟು ಹಾಕ್ತಾಯಿದ್ದೀನಿ, ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟನ್ನ ಚೆನ್ನಾಗಿ ಹಾಕಿ ಅದು ಚೆನ್ನಾಗಿ ಕುದಿಬೇಕು, ಗುಳ್ಳೆ ಗುಳ್ಳೆ ಥರ ಬರಬೇಕು, ಸೈಡಲ್ಲೆಲ್ಲ ಫುಲ್ಲು ಕುದಿಬೇಕು. ಅದು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ನಮ್ಮ ಕಡೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ನನಗೆ, ಈ ಥರ ಕೋಲು ಅಂದರೆ ತಿರುಗ್ತೀವಲ್ಲ ಮುದ್ದೆನ, ಮುದ್ದೆ ತಿರುಗೋ ಕೋಲನ್ನ ಅದ್ರೊಳಗಡೆ ಹಾಕ್ಬಿಟ್ಟು ಹಿಂಗೆ ಇಡಬೇಕು ಅಂತ. ಸೊ ನಮ್ಮೂರಲ್ಲಿ ನಾವು ಹಿಂಗೆ ಮಾಡೋದು ಮುದ್ದೆನ. ನಾನು ತುಂಬ ಜನ ನೋಡಿದ್ದೀನಿ ಈ ಬಾಣಲಿಯಲ್ಲೇ ಹಾಕ್ಕೊಂಡು, ಈ ಸೌಟು ಇರುತ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ನನಗೆ ಬರೋದು ಹೀಗೆ, ಆದ್ರೂ ಒಂದೊಂದು ಸಲ ಗಟ್ಟಿ ಆಗಿಬಿಡುತ್ತೆ, ಇಲ್ಲ ತೆಳ್ಳಗೆ ಆಗಿಬಿಡುತ್ತೆ ಮುದ್ದೆ. ಸೊ ಇವಾಗ ಇದು ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಾದಮೇಲೆ ಇದನ್ನು ನಾನು ತಿರುಗ್ತೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಅಯ್ಯೋ ಫೋನ್ ಇಟ್ಕೊಂಡು ನನ್ನ ಕೈಲಿ ತಿರ್ಗೋಕ್ಕಾಗ್ತಾಯಿಲ್ಲ. ಸೊ ಕೆಳಗಡೆ ಇಟ್ಕೊಂಡು ಅದಕ್ಕೆ ತಿರುಗ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಹೊಂದಿಸ್ಕೋಬೇಕು, ಮುದ್ದೆನ ಚೆನ್ನಾಗಿ ಹೊಂದಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಮಾಡೋಕ್ಕೆ ತುಂಬ ಜನಕ್ಕೆ ಬರುತ್ತೆ. ಬಟ್ ಗೊತ್ತಿಲ್ಲ ಇರೋರಿಗೆ, ನನಗೆ ಗೊತ್ತಿಲ್ಲ, ಬಟ್ ಹೇಳ್ಕೊಡ್ತಾಯಿದ್ದೀನಿ ನೋಡಿ ನಿಮಗೆ. ಸೊ ಫೈನಲಿ ಮುದ್ದೆ ರೆಡಿ. ನೋಡಿ ಹೆಂಗೆ ಮಾಡಿದ್ದೀನಿ ಮುದ್ದೆನ. ಒಳ್ಳೆ ಮುದ್ದೆ, ಉಪ್ಸಾರು, ಅವರೆಕಾಳು ಮತ್ತು ಜೊತೆಗೆ ಇದು ಉಪ್ಸಾರು ಖಾರ. ಇದನ್ನು ಎತ್ಕಾರ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಹಿಂಗೆ ಗ್ರೀನ್ ಕಲರಾಗಿ ಹೆಂಗಿದೆ ನೋಡಿ ಖಾರ, ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಇದನ್ನು ತೊಗೊಂಡು ಹೋಗಿ ಚಂದಕ್ಕೆ ಕೊಡ್ತೀನಿ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಉಪ್ಸಾರು ಮುದ್ದೆ ಅಂತ ಅಂದರೆ. ಸೊ ನಮ್ಮ ಕೇರ್ಪೇಟೆಲೆಲ್ಲ ಹೀಗೆ ಮಾಡೋದು ಅವ್ರಿಗೆ. ಬಟ್ ಆದ್ರೂ ಇವತ್ತು ಸ್ವಲ್ಪ ಮುದ್ದೆ ಗಟ್ಟಿಯಾಗಿಬಿಟ್ಟಿದೆ. ಅದ್ರ ಜೊತೆಗೆ ಬೆಣ್ಣೆ. ಚಂದು, ನಿಮಗೋಸ್ಕರ ಎಷ್ಟು ಟೈಮ್ ಇವಾಗ? 3:50ವರೆಗೂ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 3:30ವರೆಗೂ ಉಪ್ಸಾರು ಮುದ್ದೆ ಮಾಡಿದ್ದೀನಿ. ಮುದ್ದೆ ಹೆಂಗಿದೆ? ಚೆನ್ನಾಗಿದೆ. ಅವರೆಕಾಳು ಉಪ್ಸಾರು, ಅವರೆಕಾಳು ಸೀಸನಲ್ ಇದು. ಹಾಂ, ಚೆನ್ನಾಗಿದೆಯಾ? ಇದು ಒಂಚೂರು ಗಟ್ಟಿ ಆಯಿತು, ಅದು ಬಿಟ್ಟರೆ ಚೆನ್ನಾಗಿದೆ. ನಂಗೆ ಗೊತ್ತಿತ್ತು ಗಟ್ಟಿ ಆಗುತ್ತೆ. ಯಾವಾಗ ಮಾಡಿದ್ರು ಗಟ್ಟಿ ಆಗುತ್ತಲ್ಲ, ಯಾಕೆ? ನಾನು ಮಾಡಿದಾಗೆಲ್ಲ ಕೆಲವೊಂದು ಸಲ ತೆಳ್ಳಗೆ ಆಗಿಬಿಡುತ್ತೆ. ನಾನು ಮೊದಲೇ ಹೇಳಿದೆ. ಚೆನ್ನಾಗಿ ಕಾಣಿಸ್ತೀನಿ. ಆಯಿತು. ಹೊರಗಡೆ ನೋಡಿ ವೆದರ್ ಹೆಂಗಿದೆ. ಸಣ್ಣದಾಗಿ ಸೋನೆ ಬರ್ತಾಯಿದೆ. ಆಚೆ ಮಳೆ ಬರ್ತಾಯಿದೆ. ವೆದರ್ ಫುಲ್ಲು ಚಳಿ ಚಳಿ. ಸೊ ಈ ಟೈಮಲ್ಲಿ ಉಪ್ಸಾರು ಮುದ್ದೆ ಬಿಸಿ ಬಿಸಿ ಇದು ತಿಂತಾಯಿದ್ರೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ಇವಾಗ ಅವರೆಕಾಳು ಸೀಸನ್ ಬೇರೆ ಅಲ್ವಾ, ಆ್ಯಂಡ್ ಜೊತೆಗೆ ಸ್ವಲ್ಪ ಬೆಣ್ಣೆ, ಸಖತ್ ಕಾಂಬಿನೇಷನು. ಸೊ ಇವಾಗ ಅವರೆಕಾಳು ಉಪ್ಸಾರು ಮುದ್ದೆ ಮಾಡೋಷ್ಟರೊಳಗೆ 3:30 ಆಗೋಯ್ತು. ನನಗಂತೂ ನಿಜವಾಗ್ಲೂ ತಲೆ ಕೆಟ್ಟೋಗೋಯ್ತು. ಅಂದರೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಬರಲ್ಲ. ಅಂದರೆ ನನಗದು ಕೈಲಿ ಹಿಡ್ಕೊಂಡು ಯಪ್ಪ ಎಷ್ಟು ಮರ್ತು ಹೋಗಿದ್ದೀನಿ ಅಂದರೆ, ಏನೋ ಆಗೋಕ್ಕೆ ಏನೋ ನೆನ್ಪು ಮಾಡ್ಕೊಂಡೆಲ್ಲ. ಸೊ ಇವಾಗ ಬ್ಯಾಟಿಂಗ್ ಮಾಡೋ ಟೈಮು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಅವರೆಕಾಳು ಉಪ್ಸಾರು. ಈಗಲೂ ಬಂದಿದ್ದರು ಅವರೆಕಾಳು ಮಾರೋದಕ್ಕೆ, 50 ರೂಪಾಯಿ kg ಅಂತ. ಅದು ಯಾವುದೋ ಒಂದು ಸಾಂಗ್ ಇದೆಯಲ್ಲ, ಸಾಂಗ್ ನೆನಪಾಗ್ತಿದೆ ಇದು ನೋಡಿದ್ರೆ. ಯಾವ ಸಾಂಗ್ ಚಂದ್ರದು? ಉಪ್ಸಾರು ಮುದ್ದೆ ಬೆರೆಸಿ, ಉಪ್ಪೆಸ್ರಂಕಾರ ಬೆರೆಸಿ, ರಾಗಿಯ ಮುದ್ದೆ ಮುರಿಸಿ, ಉಪ್ಪೆಸ್ರಂಕಾರ ಬೆರೆಸಿ. ಎಲ್ಲರೂ ಅವರೆಕಾಳು ಸೀಸನ್ ಅಲ್ಲ ಇವಾಗ. ಸೊ ಎಲ್ಲರ ಮನೇಲೂ ಅವರೆಕಾಳು ಸಾರು ಮುದ್ದೆ ಇದ್ದೇ ಇರುತ್ತೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನನಗೆ ಚಿಕ್ಕ ಮುದ್ದೆ, ನಾನು ಹೆಂಗೆ ಊಟ ಮಾಡೋದು ಅಂದರೆ ಹಿಂಗೆ ತುತ್ತು ಮಾಡ್ಕೋತೀನಿ ನಾನು. ನಮ್ಮ ಅಜ್ಜಿ ಫಸ್ಟ್ ನನಗೆ ಈ ಥರನೇ ತುತ್ತು ಮಾಡಿ ಇಟ್ಟು ಕೊಡೋರು. ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಿಂಗೆ ತುತ್ತು ಮಾಡ್ಕೊಂಡು ತಿಂತೀನಿ. ಓಕೆ.